ಒಮ್ಮೆ ಉಜ್ಜಯಿನಿಯ ಅರಮನೆಯಲ್ಲಿ ರಾಜ ವಿಕ್ರಮಾದಿತ್ಯ ಒಂದು ಭವ್ಯವಾದಂತಹ ಭೋಜನಕೂಟವನ್ನು ಆಯೋಜಿಸಿರ್ತಾನೆ. ಆ ಭೋಜನಕೂಟಕ್ಕೆ ವಿದ್ವಾಂಸರು, ಬ್ರಾಹ್ಮಣರು, ವ್ಯಾಪಾರಿಗಳು, ದರ್ಬಾರಿಗಳು ಎಲ್ಲರೂ ಆಗಮಿಸಿರ್ತಾರೆ. ಭೋಜನದ ಮಧ್ಯೆ ಜಗತ್ತಿನಲ್ಲಿ ಶ್ರೇಷ್ಠ ದಾನಶೂರ ಯಾರು ಎನ್ನುವಂಥ ಒಂದು ಪ್ರಶ್ನೆಗೆ ಅವರು ಚರ್ಚೆಯನ್ನು ನಡೆಸ್ತಾ ಇರ್ತಾರೆ. ಆಗ ಎಲ್ಲರೂ ಒಕ್ಕುರಳಿನಿಂದ ಹೇಳ್ತಾರೆ, ರಾಜ ವಿಕ್ರಮಾದಿತ್ಯನೇ ಈ ಜಗತ್ತಿನ ಶ್ರೇಷ್ಠ ದಾನವೀರ ಅಂತ ಹೇಳಿ ಕೊಂಡಾಡ್ತಾರೆ. ಆದರೆ ಅಲ್ಲಿದ್ದಂಥ ಒಬ್ಬ ಬ್ರಾಹ್ಮಣ ಮಾತ್ರ ಮೌನವಾಗಿರ್ತಾನೆ. ಅವನ ಮೌನವು ರಾಜ ವಿಕ್ರಮಾದಿತ್ಯನ ಗಮನವನ್ನು ಸೆಳೆಯುತ್ತೆ. ಹಾಗೆ ಆ ಬ್ರಾಹ್ಮಣನ ಮುಖದಲ್ಲಿ ಈ ವಿಕ್ರಮಾದಿತ್ಯ ಖಂಡಿತವಾಗಿಯೂ ಜಗತ್ತಿನ ದಾನಶೂರ ಅಲ್ಲ ಎನ್ನುವಂಥ ಒಂದು ಭಾವನೆ ರಾಜ ವಿಕ್ರಮಾದಿತ್ಯನಿಗೆ ಕಂಡುಬರುತ್ತೆ. ಆಗ ರಾಜ ವಿಕ್ರಮಾದಿತ್ಯ ಬ್ರಾಹ್ಮಣನಿಗೆ, ನೀನು ಯಾಕೆ ಮೌನವಾಗಿದ್ಯಾ, ನಿನ್ನ ಅಭಿಪ್ರಾಯವೇನು ಹೇಳು ಅಂತ ಕೇಳ್ತಾನೆ. ಆಗ ಆ ಬಡಪಾಯಿ ಬ್ರಾಹ್ಮಣ ಹೇಳ್ತಾನೆ, ನನ್ನ ಒಂದು ವಿಭಿನ್ನವಾದ ಅಭಿಪ್ರಾಯವನ್ನು ಯಾರು ಕೇಳುತ್ತಾರೆ ಸ್ವಾಮಿ ಅಂತ ಹೇಳ್ತಾನೆ. ಆಗ ವಿಕ್ರಮಾದಿತ್ಯ ಸಮಾಧಾನದಿಂದ, ನಿರ್ಭೀತನಾಗಿ ಮಾತನಾಡು, ನಿನಗೆ ನಾನು ಯಾವುದೇ ರೀತಿ ಶಿಕ್ಷೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಧೈರ್ಯದಿಂದ ಹೇಳ್ತಾನೆ, ರಾಜ ವಿಕ್ರಮಾದಿತ್ಯ ನಿಜವಾಗಿಯೂ ಒಬ್ಬ ದಾನವೀರ, ಆದರೆ ಜಗತ್ತಿನಲ್ಲೇ ಅವರೇ ಶ್ರೇಷ್ಠವಾದಂಥ ದಾನವೀರನಲ್ಲ. ಯಾಕಂದರೆ ಸಮುದ್ರದ ಆಚೆ ತಕ್ಷಶಿಲೆ ಅನ್ನೋಂಥ ಒಂದು ರಾಜ್ಯ ಇದೆ. ಆ ರಾಜ್ಯದ ರಾಜನಾದಂಥ ಅಧಿರಥನು ಪ್ರತಿದಿನ 1,00,000 ಸ್ವರ್ಣ ಮುದ್ರೆಯನ್ನು ದಾನವಾಗಿ ನೀಡದೆ ಅನ್ನ ನೀರನ್ನು ಸಮೇತ ಅವನು ಸ್ವೀಕರಿಸುವುದಿಲ್ಲ. ನನ್ನ ಮಾತು ಏನಾದರೂ ಸುಳ್ಳಾದರೆ ನೀವು ಯಾವುದೇ ರೀತಿಯ ಶಿಕ್ಷೆಯನ್ನು ಬೇಕಾದರೂ ನನಗೆ ನೀಡಿ, ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ವಿಕ್ರಮಾದಿತ್ಯ ಆ ಬ್ರಾಹ್ಮಣನ ಧೈರ್ಯವನ್ನು ಮೆಚ್ಚಿ ಅವನಿಗೆ ಗೌರವಾನ್ವಿತವಾಗಿ ಒಂದಿಷ್ಟು ಉಡುಗೊರೆಗಳನ್ನು ನೀಡಿ ಅವನಲ್ಲಿಂದ ಕಳಿಸ್ತಾನೆ. ಆದರೆ ಈ ರಹಸ್ಯ ವಿಕ್ರಮಾದಿತ್ಯನನ್ನು ಕಾಡುತ್ತೆ. ಹಾಗಾದರೆ ನಾನು ಸಮುದ್ರದ ಆಚೆ ಪ್ರಯಾಣ ಮಾಡಿ ಇದು ಸತ್ಯನ ಸುಳ್ಳ ಅಂತ ತಿಳ್ಕೊಬೇಕು ಅಂತ ಅವನು ನಿರ್ಧರಿಸ್ತಾನೆ. ವಿಕ್ರಮಾದಿತ್ಯನು ಬೇತಾಳನನ್ನು ಪ್ರಾರ್ಥಿಸ್ತಾನೆ. ಬೇತಾಳನು ಪ್ರಕಟನಾಗ್ತಾನೆ. ಹಾಗೆ ರಾಜ ವಿಕ್ರಮಾದಿತ್ಯನನ್ನು ಸಮುದ್ರದ ಆಚೆಯ ರಾಜ್ಯವಾದಂಥ ತಕ್ಷಶಿಲೆಗೆ ಕರ್ಕೊಂಡು ಹೋಗಿಬಿಡ್ತಾನೆ. ಹಾಗೆ ಅಧಿರಥನ ಅರಮನೆಯ ದ್ವಾರದಲ್ಲಿ ಬಂದಂಥ ವಿಕ್ರಮಾದಿತ್ಯನನ್ನು ದ್ವಾರಪಾಲಕರು ತಡೀತಾರೆ. ಆಗ ವಿಕ್ರಮಾದಿತ್ಯ, ನಾನು ಉಜ್ಜಯಿನಿಯ ಒಬ್ಬ ಸಾಮಾನ್ಯ ನಾಗರಿಕ, ಒಂದು ಕೆಲಸನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಕೊತಾನೆ. ಹಾಗೆ ಅವನ್ನ ರಾಜ ಅಧಿರಥನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ರಾಜ ಅಧಿರಥ ನಿನಗೆ ಏನಾಗಬೇಕು ಅಂತ ಕೇಳ್ತಾನೆ. ಆಗ ವಿಕ್ರಮಾದಿತ್ಯ, ನೀವು ನನಗೆ ಯಾವುದಾದ್ರು ಒಂದು ಕೆಲಸನ ಕೊಡ್ತೀರಾ, ಈ ಜಗತ್ತಿನಲ್ಲಿ ಯಾರೋ ಮಾಡಲಾಗದಂಥ ಕೆಲಸವಾದರೂ ಸಹಿ, ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಅಧಿರಥ ಅವನಿಗೆ ದ್ವಾರಪಾಲಕನಾಗಿ ಒಂದು ಕೆಲಸನ ನೇಮಿಸ್ತಾನೆ. ದ್ವಾರಪಾಲಕನಾಗಿ ನೇಮಕಗೊಂಡ ರಾಜ ವಿಕ್ರಮಾದಿತ್ಯ ಅಧಿರಥನನ್ನು ಗಮನವಿಟ್ಟು ನೋಡ್ತಾ ಇರ್ತಾನೆ. ಅಧಿರಥ ನಿಜವಾಗಿಯೂ 1,00,000 ಚಿನ್ನದ ನಾಣ್ಯಗಳನ್ನು ಪ್ರತಿದಿನ ದಾನವಾಗಿ ನೀಡ್ತಾ ಇರ್ತಾನೆ. ಆದರೆ ಸಂಜೆಯ ಸಮಯದಲ್ಲಿ ಅವನು ಯಾರಿಗೂ ತಿಳಿಯದಂತೆ ಒಂಟಿಯಾಗಿ ಎಲ್ಲಿಗೋ ಹೊರಗಡೆ ಹೋಗ್ತಾ ಇರ್ತಾನೆ. ಮತ್ತು ಮರಳಿ ಅವನು ವಾಪಸ್ ಬಂದಾಗ ಅವನ ಕೈಯಲ್ಲಿ ಚಿನ್ನದ ಚೀಲ ಇರೋದನ್ನು ಅವನು ಗಮನಿಸ್ತಾನೆ. ಇದು ಅವನಿಗೆ ಕುತೂಹಲ ಹುಟ್ಟಿಸುತ್ತೆ. ಹಾಗೆ ವಿಕ್ರಮಾದಿತ್ಯ ಒಂದು ದಿನ ಯಾರಿಗೂ ತಿಳಿಯದಂತೆ ಅಧಿರಥನನ್ನು ಗುಪ್ತವಾಗಿ ಹಿಂಬಾಲಿಸ್ತಾನೆ. ರಾಜ ಅಧಿರಥ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಒಂದು ದೇವಾಲಯಕ್ಕೆ ಹೋಗ್ತಾನೆ ಮತ್ತು ಅಲ್ಲಿದ್ದಂಥ ದೇವಿಯ ಪ್ರತಿಮೆಯನ್ನು ಪೂಜಿಸ್ತಾನೆ. ನಂತರ ಅವನು ಕುದಿಯುತ್ತಿರುವಂಥ ತೈಲದ ಕೊಪ್ಪರಿಗೆ ಧುಮುಕಿ ತನ್ನ ಜೀವವನ್ನು ತ್ಯಜಿಸ್ತಾನೆ. ಅವನ ಶರೀರ ಸಂಪೂರ್ಣವಾಗಿ ಕರಗಿದ ನಂತರ ಕೆಲವು ಪ್ರೇತಾತ್ಮಗಳು ಅಲ್ಲಿಗೆ ಬಂದು ಅವನ ಶರೀರವನ್ನು ತಿನ್ನಲು ಶುರು ಮಾಡುತ್ತೆ. ಮತ್ತು ತೃಪ್ತಿಯಾದ ನಂತರ ಅಲ್ಲಿಂದ ಪ್ರೇತಾತ್ಮಗಳು ಹೊರಟು ಹೋಗುತ್ತದೆ. ನಂತರ ಆ ಪ್ರತಿಮೆಯಿಂದ ದೇವಿ ಪ್ರಕಟಲಾಗಿ ಅಮೃತದ ಹನಿಗಳನ್ನು ಸುರಿದು ರಾಜನನ್ನು ಜೀವಂತಗೊಳಿಸ್ತಾಳೆ. ಮತ್ತು ದೇವಿ ರಾಜನಿಗೆ ಒಂದು ಸ್ವರ್ಣ ಮುದ್ರೆಯ ಚೀಲವನ್ನು ನೀಡಿಬಿಟ್ಟು ಅವನನ್ನು ಅಲ್ಲಿಂದ ಕಳಿಸ್ತಾ ಇರ್ತಾಳೆ. ಇದು ವಿಕ್ರಮಾದಿತ್ಯನಿಗೆ ಗೊತ್ತಾಗುತ್ತೆ. ಈ ರಹಸ್ಯವನ್ನು ತಿಳಿದುಕೊಂಡಂತಹ ರಾಜ ವಿಕ್ರಮಾದಿತ್ಯ ರಾಜ ಅಧಿರಥನಿಗಿಂತ ಮುಂಚೆ ಹೋಗ್ಬಿಟ್ಟು ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ತಾನೆ. ನಂತರ ದೇವಾಲಯಕ್ಕೆ ಹೋಗಿ ದೇವಿಯನ್ನು ಪೂಜಿಸ್ಬಿಟ್ಟು ತೈಲದ ಕೊಪ್ಪರಿಗೆಯಲ್ಲಿ ಧುಮುಕ್ತಾನೆ. ನಂತರ ಆ ಪ್ರೇತಾತ್ಮಗಳು ರಾಜ ವಿಕ್ರಮಾದಿತ್ಯನ ದೇಹವನ್ನು ತಿಂದು ತೃಪ್ತಿಯಾಗಿ ಅಲ್ಲಿಂದ ಹೊರಟು ಹೋಗುತ್ತೆ. ನಂತರ ದೇವಿ ಪ್ರಕಟಳಾಗಿ ಅಮೃತವನ್ನು ಸುರಿದು ರಾಜ ವಿಕ್ರಮಾದಿತ್ಯನನ್ನು ಜೀವಂತಗೊಳಿಸ್ತಾಳೆ ಮತ್ತು ಚಿನ್ನದ ನಾಣ್ಯಗಳನ್ನು ಕೊಡಲು ಮುಂದಾಗ್ತಾಳೆ. ಆಗ ವಿಕ್ರಮಾದಿತ್ಯ, ನಿನ್ನ ಕೃಪೆಯೇ ಸಾಕು ನನಗೆ ಅಂತ ಹೇಳಿಬಿಟ್ಟು ಆ ಚಿನ್ನದ ನಾಣ್ಯಗಳನ್ನು ನಿರಾಕರಿಸ್ತಾನೆ. ಹೀಗೆ ವಿಕ್ರಮಾದಿತ್ಯ 7 ಬಾರಿ ಮಾಡ್ತಾನೆ ಮತ್ತು 7 ಬಾರಿಯೂ ದೇವಿಗೆ ಚಿನ್ನದ ನಾಣ್ಯ ಬೇಡ ಅಂತ ಹೇಳಿಬಿಟ್ಟು ತಿರಸ್ಕಾರ ಮಾಡ್ತಾನೆ. ಹಾಗೆ 8ನೇ ಬಾರಿ ದೇವಿ ಬಂದ್ಬಿಟ್ಟು, ಸಾಕು, ಇನ್ನು ನಿನಗೆ ಏನು ಬೇಕು ಅಂತ ಕೇಳು, ಅದು ಏನೇ ವರ ಆದರೂ ಸಹಿ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ವಿಕ್ರಮಾದಿತ್ಯ ಹೇಳ್ತಾನೆ, ನನಗೆ ಈ ಚಿನ್ನದ ನಾಣ್ಯಗಳು ಬೇಕಾಗಿಲ್ಲ, ಆದರೆ ಆ ಚಿನ್ನದ ನಾಣ್ಯಗಳನ್ನು ನೀಡುವಂತಹ ಅಕ್ಷಯ ಪಾತ್ರೆಯನ್ನೇ ನನಗೆ ನೀಡು ಅಂತ ದೇವಿಗೆ ಕೇಳ್ತಾನೆ. ಆಗ ದೇವಿ ನಕ್ಬಿಟ್ಟು ಆ ಚಿನ್ನದ ನಾಣ್ಯಗಳನ್ನು ಕೊಡುವಂತಹ ಅಕ್ಷಯ ಪಾತ್ರೆಯನ್ನೇ ರಾಜ ವಿಕ್ರಮಾದಿತ್ಯನಿಗೆ ನೀಡ್ತಾಳೆ.
ತಕ್ಷಣ ಅಲ್ಲಿಂದ ಪ್ರತಿಮೆ, ದೇವಾಲಯ ಎಲ್ಲ ಅದೃಶ್ಯ ಆಗುತ್ತೆ. ಸಮುದ್ರದ ತೀರ ಖಾಲಿ ಆಗುತ್ತೆ. ಅಲ್ಲಿ ಖಾಲಿ ಜಾಗ ಮಾತ್ರ ಉಳಿಯುತ್ತೆ. 6ನೇ ದಿನ ರಾಜ ಅಧಿರಥನು ದೇವಾಲಯಕ್ಕಂತ ಹೇಳಿ ಅಲ್ಲಿಗೆ ಬರ್ತಾನೆ. ಆದ್ರೆ ಅಲ್ಲಿ ದೇವಾಲಯ ಇರಲ್ಲ. ಇದನ್ನ ಕಂಡು ಅಧಿರಥನಿಗೆ ತುಂಬಾ ದುಃಖ ಆಗುತ್ತೆ. ಇದೇ ದುಃಖದಲ್ಲಿ ಅವನು ಅನ್ನ ನೀರನ್ನ ಮುಟ್ಟಲ್ಲ, ಅನಾರೋಗ್ಯದಿಂದ ಸಾಯುವ ಸ್ಥಿತಿಗೆ ತಲುಪ್ತಾನೆ. ಆಗ ವಿಕ್ರಮಾದಿತ್ಯ ಅಧಿರಥನ ಬಳಿಗೆ ಬಂದು ಕಾರಣ ಏನಂತ ಕೇಳ್ತಾನೆ. ಆಗ ರಾಜ ಅಧಿರಥ ಎಲ್ಲ ವಿಷಯನ ರಾಜ ವಿಕ್ರಮಾದಿತ್ಯನಿಗೆ ತಿಳಿಸ್ತಾನೆ. ಆಗ ವಿಕ್ರಮಾದಿತ್ಯ ನಗುತ್ತಾ, ತಗೋ ಈ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಪ್ರತಿದಿನ ನೀನು ಲಕ್ಷಾಂತರ ಸ್ವರ್ಣ ಮುದ್ರೆಗಳನ್ನು ದಾನವಾಗಿ ನೀಡು ಅಂತ ಹೇಳ್ತಾನೆ. ಆಗ ಅಧಿರಥನಿಗೆ ಈ ವ್ಯಕ್ತಿ ಸಾಮಾನ್ಯರಲ್ಲ, ಇವನು ಯಾರೋ ಒಬ್ಬ ಇರಬೇಕು, ವಿಶೇಷವಾದ ವ್ಯಕ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಪರಿಚಯನ ಕೇಳ್ತಾನೆ. ಆಗ ವಿಕ್ರಮಾದಿತ್ಯ ನಾನು ಉಜ್ಜಯಿನಿಯ ಮಹಾರಾಜ ವಿಕ್ರಮಾದಿತ್ಯ ಅಂತ ಹೇಳ್ಬಿಟ್ಟು ತನ್ನ ಪರಿಚಯನ ಮಾಡ್ಕೊತಾನೆ. ಮತ್ತೆ ರಾಜ ಅಧಿರಥ ಕೇಳ್ತಾನೆ, ನೀನು ಯಾಕೆ ಈ ಥರ ಮಾಡ್ದಿ ಅಂತ. ಅವಾಗ ಹೇಳ್ತಾನೆ ವಿಕ್ರಮಾದಿತ್ಯ, ನಾನು ನಿನ್ನನ್ನು ನೋಡಿದೆ, ನೀನು ಪ್ರತಿದಿನ ಸತ್ತು ಆ ಚಿನ್ನದ ನಾಣ್ಯಗಳನ್ನು ಪಡ್ಕೊತಾ ಇದ್ದಿ, ನೀನು ಪ್ರತಿದಿನ ನೋವನ್ನು ಅನುಭವಿಸ್ತಿದ್ದಿ. ಈ ನೋವಿಗೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರನ ಹುಡುಕಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದೆ. ಇನ್ಮೇಲಿಂದ ನೀನು ಆ ಚಿನ್ನದ ನಾಣ್ಯಗಳಿಗೋಸ್ಕರ ಪ್ರತಿದಿನ ಸಾಯುವ ಅಗತ್ಯ ಇಲ್ಲ. ನೆಮ್ಮದಿಯಿಂದ ಈ ಅಕ್ಷಯ ಪಾತ್ರೆಯಿಂದ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಜನರಿಗೆ ನೀಡು ಅಂತ ಹೇಳಿಬಿಟ್ಟು ಹಾರೈಸ್ತಾನೆ. ಆಗ ಅಧಿರಥ ಬಂದ್ಬಿಟ್ಟು ರಾಜ ವಿಕ್ರಮಾದಿತ್ಯನನ್ನು ತಬ್ಬಿಕೊಂಡು ಆ ಆನಂದದಿಂದ ಒಂದು ಕಣ್ಣೀರನ್ನು ಸುರಿಸ್ತಾನೆ ಮತ್ತು ತನ್ನ ರಾಜ್ಯದಿಂದ ವಿಕ್ರಮಾದಿತ್ಯನನ್ನು ಬೀಳ್ಕೊಡ್ತಾನೆ. ರಾಜ ವಿಕ್ರಮಾದಿತ್ಯನ ಕುತೂಹಲಕಾರಿ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.